ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಎಂಟಿಸಿ ಪ್ರಯಾಣಿಕರೇ, ನೀವು ಎಚ್ಚರವನ್ನ ವಹಿಸಲೇಬೇಕಾಗತ್ತೆ. ಯಾಕೆ ಅಂದ್ರೆ ಜೊತೆಲೇ ಇದ್ದು ಎಗರಿಸ್ತಾರೆ ಬೆಲೆ ಬಾಳುವಂತಹ ವಸ್ತುಗಳು. ಸಾರ್ವಜನಿಕ ಸಾರಿಗೆಯಲ್ಲೂ ಕೂಡ ಲೇಡಿ ಕೈ ಚಳಕ ಶುರುವಾಗಿದೆ. ಪ್ರಯಾಣಿಕರ ಸೋಗಿನಲ್ಲೇ ಎಂಟ್ರಿ ಕೊಡ್ತಾರೆ. ಅದಾದ ನಂತರದಲ್ಲಿ ಕಳ್ಳತನ ಮಾಡ್ತಾರೆ. ನಿರ್ವಾಹಕರ ಹಣದ ಬ್ಯಾಗ್ ಅನ್ನೇ ಕದ್ದಿದ್ದಾರೆ ಖತರ್ನಾಕ್ ಲೇಡಿ. ಲಾಕ್ ಆದಂತ ಮಹಿಳೆಯ ವಿಚಾರಣೆಯ ವೇಳೆ ಪೊಲೀಸರಿಗೆ ಆವಾಜ್ ಹಾಕುತ್ತಾರೆ ಈ ಮಹಿಳೆ. ಬಿಎಂಟಿಸಿ ಪ್ರಯಾಣಿಕರೇ ಎಚ್ಚರ, ನಿಮ್ಮ ಜೊತೆಗೆ ಇದ್ದು ಪ್ರಯಾಣಿಕರ ರೀತಿಯೇ ಬಂದು ನಿಮ್ಮ ಬಳಿಯೇ ನಿಂತು ನಿಮ್ಮಲ್ಲಿರುವಂತ ವಸ್ತುಗಳನ್ನ ಈ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ. ಸಾರ್ವಜನಿಕ ರಸ್ತೆಯಲ್ಲಿ ಕಳ್ಳ ಮಹಿಳೆಯರು ತೋರಿರುವ ಕೈಚಳಕ ಇದು. KA57F6331 ಬಸ್ನಲ್ಲಿ ನಿನ್ನೆ ನಡೆದಿದ್ದಂತ ಘಟನೆ ಇದು. ಇನ್ನು ಪ್ರಯಾಣಿಕರ ಸೋಗಿನಲ್ಲಿನೇ ಬಂದು ಮಹಿಳೆ ಕಳವು ಮಾಡಿ ಲಾಕ್ ಆಗಿದ್ದಾರೆ. ಕಳ್ಳತನದ ಬಳಿಕ ಬಸ್ನಲ್ಲೇ ಅಮಾಯಕಳಂತೆ ಈ ಮಹಿಳೆ ವರ್ತಿಸಿದ್ದಾಳೆ. ಕದ್ದಿದ್ದು ಅದಾದ ನಂತರದಲ್ಲಿ ತನಗೇನು ಗೊತ್ತಿಲ್ಲ, ತಾನು ಅಮಾಯಕಿ ಅನ್ನುವಂತಹ ನಿಟ್ಟಿನಲ್ಲಿ ಆಕ್ಟ್ ಮಾಡಿದ್ದಾಳೆ. ಬಸ್ ಸಿಬ್ಬಂದಿ ಹಾಗೆ ಪ್ರಯಾಣಿಕರ ಎಚ್ಚರಿಕೆಯಿಂದ ಕಿಲಾಡಿ ಲೇಡಿಯ ಕೈ ಚಳಕ ಬೆಳಕಿಗೆ ಬಂದಿದೆ. ಕಳವು ಮಾಡಿದಂತ ಮಹಿಳೆಯನ್ನ ಬಸ್ನಲ್ಲೇ ಲಾಕ್ ಮಾಡ್ತಾನೆ ಬಸ್ಸಿನ ಚಾಲಕ. ಬಳಿಕ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ ಬಸ್ನ ಸಿಬ್ಬಂದಿ. ಬಸ್ನಲ್ಲಿ ಲಾಕ್ ಆದಂತ ಮಹಿಳೆಯನ್ನ ವಿಚಾರಣೆ ಮಾಡೋದಕ್ಕೆ ಪೊಲೀಸರು ಮುಂದಾದ ಸಂದರ್ಭದಲ್ಲಿ ಆ ಪೊಲೀಸರಿಗೂ ಕೂಡ ಹೀಗೆ ಆವಾಜ್ ಹಾಕಿದ್ದಾಳೆ. ನಾನ್ ಮನೆಗೆ ಹೋಗ್ಬೇಕು ಬಿಡಿ, ಗಂಡನಿಗೆ ಹುಷಾರಿಲ್ಲ ಅಂತ ಹೇಳಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾಳೆ. ಹಾಗಾಗಿ ಮಹಿಳೆಯರೇ ಭಾಗಿಯಾಗಿರುವಂತಹ ಕಳ್ಳತನ ಪ್ರಕರಣಗಳು ಇದೀಗ ಹೆಚ್ಚಾಗ್ತಾ ಇದೆ. ನೋಡಿ ಮೇಡಮ್ ಅಲ್ಲಿ, ನೋಡಿ ಮೇಡಮ್ ಅಲ್ಲಿ, ತೆಗಿಬೇಡಿ, ಡೋರ್ ತೆಗಿಬೇಡಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಬಿಎಂಟಿಸಿ ಪ್ರಯಾಣಿಕರು ಎಚ್ಚೆತ್ತುಕೊಳ್ಳಲೇಬೇಕಾಗತ್ತೆ. ಇದು ಯಾವಾಗ ನಡೆದಿರೋದು, ಎಲ್ಲಿ, ಯಾವ ಬಸ್ನಲ್ಲಿ, ಜೊತೆಗೆ ಪ್ರಯಾಣಿಕರು ಅಥವಾ ಚಾಲಕರ ಗಮನಕ್ಕೆ ಈ ಒಂದು ಮಹಿಳೆ ಈ ರೀತಿಯಾದಂತಹ ಕೈಚಳಕ ತೋರಿದ್ದಾಳೆ ಅಂತ ಹೇಗೆ ಗೊತ್ತಾಗತ್ತೆ? ದಿವ್ಯಾ, ಬೆಂಗಳೂರಿನ ಬಿಎಂಟಿಸಿ ಬಸ್ಗಳಲ್ಲಿ ಇತ್ತೀಚೆಗೆ ಈ ಕಳ್ಳತನ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಕಳೆದ ಹೆಚ್ಚು ಕಡಿಮೆ ಒಂದು ವರ್ಷ ಇರಬಹುದು, ದೇವನಹಳ್ಳಿ ಟು ವಿಜಯಪುರ ಭಾಗದಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಸುಮಾರು 3-4 ಮಹಿಳೆಯರು ಅಟ್ ಎ ಟೈಮ್ ಬಸ್ನಲ್ಲಿ ಕಳವು ಮಾಡುವಂತ ಪ್ರಕರಣ ದಾಖಲಾಗಿತ್ತು. ದೇವನಹಳ್ಳಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಗಿತ್ತು. ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಲಾಕ್ ಆದಂತ ವೇಳೆಯಲ್ಲಿ ಒಬ್ಬ ಮಹಿಳೆಯ ಚಿನ್ನ ಸರವನ್ನ ಕದ್ದು ಲಾಕ್ ಆದಂತ ಮಹಿಳೆಯರು ತನಿಖೆ ಮಾಡ್ತಾರೆ. ಆ ತನಿಖೆ ಮಾಡಂತ ಸಂದರ್ಭದಲ್ಲಿ ತಮಿಳುನಾಡು ಮೂಲದ ಮಹಿಳೆಯರು ಎನ್ನುವಂತ ನಿಟ್ಟಿನಲ್ಲಿ ಗೊತ್ತಾಗುತ್ತೆ. ಅದಾದ ಬಳಿಕ ಅಲ್ಲಲ್ಲಿ ಒಂದೊಂದು ಪ್ರಕರಣಗಳೇ ಕಾಣಿಸ್ಕೊಳ್ಳುತ್ತೆ. ಯುವಕರು ಸೇರಿದಂತೆ ಪರ್ಸ್ ಕಳ್ತನ ಆಗ್ಬೋದು, ಲ್ಯಾಪ್ಟಾಪ್ ಕಳ್ತನ ಆಗ್ಬೋದು, ಈ ರೀತಿಯಾದಂತ ಘಟನೆಗಳು ಬೆಳಕಿಗೆ ಬರ್ತಾನೆ ಇರುತ್ತೆ. ಆ ಬೆಳಕಿಗೆ ಬರ್ತಿರುವಂತ ಪ್ರಕರಣಗಳ ಬೆನ್ನಲ್ಲೇ ಇದೀಗ ಈ ಬಿಎಂಟಿಸಿ ಬಸ್ನಲ್ಲಿ ಒಂದು ಮಹಿಳೆ ಪ್ರಯಾಣಿಕರ ಸೋಗಿನಲ್ಲಿ ಬಂದು ಬಸ್ನಲ್ಲಿ ಕೂತು ಪ್ರಯಾಣಿಕರ ನಡುವೆಯೇ ಕಂಡಕ್ಟರ್ ಕೈಲಿರುತ್ತಲ್ಲ ಟಿಕೆಟ್ ವಿತರಣೆ ಸೇರಿದಂತೆ ಟಿಕೆಟ್ ವಿತರಣೆ ಆದ ಬಳಿಕ ದುಡ್ಡನ್ನ ಇಟ್ಕೊಳ್ಳುವಂತಹ ಬ್ಯಾಗ್, ಆ ಬ್ಯಾಗ್ ಅನ್ನೇ ಕದ್ದು ಎಸ್ಕೇಪ್ ಆಗುವಂತಹ ಒಂದು ಮಹಿಳೆ ಲಾಕ್ ಆಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಿನ್ನೆ ನಡೆದಿದೆ. KA57F6331 ಬಸ್ನಲ್ಲಿ ಪ್ರಯಾಣಿಕರ ಸೋಗಿನಲ್ಲಿ ಬಂದಂತ ಮಹಿಳೆ ಕೂತಿರ್ತಾಳೆ, ಪ್ರಯಾಣ ಮಾಡ್ತಿರ್ತಾಳೆ. ಬಸ್ನ ತುಂಬೆಲ್ಲವೂ ಕೂಡ ಪ್ರಯಾಣಿಕರು ಇರ್ತಾರೆ. ಇದೇ ಒಂದು ಸಂದರ್ಭದಲ್ಲೇ ಹೆಚ್ಚಿನ ಪ್ರಯಾಣಿಕರಿದ್ದಂತಹ ಕಾರಣದಿಂದಾಗಿ ಕಂಡಕ್ಟರ್ ಕೈಲಿದ್ದಂತಹ ಬಸ್ ಅನ್ನು ಎಗರಿಸುವಂತ ಕೆಲಸ ಮಾಡ್ತಾಳೆ. ಎಗರಿಸಿ ಆಕೆ ಕೈಲಿದ್ದಂತ ಒಂದು ಬ್ಯಾಗ್ ಏನಿತ್ತೆ ಇರುತ್ತೋ ಬಟ್ಟೆ ಬ್ಯಾಗ್ ಒಳಗಡೆ ಇಟ್ಕೊಂಡು ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗುವಂತ ಕೆಲಸಕ್ಕೆ ಮುಂದಾಗ್ತಾಳೆ. ಅದೇ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿದ್ದಂತ ಒಬ್ಬ ಪ್ರಯಾಣಿಕ ಮಹಿಳೆ ಈ ಕಳ್ಳತನ ಮಾಡ್ತಿದ್ದಂತ ಮಹಿಳೆಯನ್ನ ಗಮನಿಸಿ ಕಂಡಕ್ಟರ್ಗೆ ತಿಳಿಸುವಂತ ಕೆಲಸ ಆಗ್ತದೆ. ಆ ತಿಳಿಸಿದಂತಹ ಕ್ಷಣಾರ್ಧದಲ್ಲಿ ಬಸ್ 2 ಡೋರ್ನ ಲಾಕ್ ಮಾಡಿ ಒಳಗಡೆ ಲಾಕ್ ಮಾಡ್ಕೊಳ್ಳುವಂತ ಕೆಲಸ ಆಗುತ್ತೆ ಪ್ರಯಾಣಿಕರ ನಡುವೆ. ಅದಾದ ಬಳಿಕ ಆ ಮಹಿಳೆ ಡ್ರಾಮಾ ಆಡ್ತಾಳೆ. ನಾನು ಮನೆಗೆ ಹೋಗ್ಬೇಕು, ನನ್ ಗಂಡನಿಗೆ ಹುಷಾರಿಲ್ಲ, ನಾನು ಬಿಟ್ಬಿಡಿ ಅನ್ನುವಂತ ನಿಟ್ಟಿನಲ್ಲಿ ಹೋಗಿರುವಂತ ಕೆಲಸ ಮಾಡ್ತಾಳೆ. ಅಲ್ಲೇ ಪಕ್ಕದಲ್ಲೇ ಇದ್ದಂತ ಸಂಚಾರಿ ಪೊಲೀಸ್ ಮಹಿಳೆ ಕೂಡ ಬಸ್ಗೆ ಬರ್ತಾಳೆ. ಬಂದಂತ ಸಂದರ್ಭದಲ್ಲಿ ಈ ಮಹಿಳೆ ನಡೆಯನ್ನ ನೋಡಿದಾದ ಬಳಿಕ ಬ್ಯಾಗ್ ಅನ್ನು ಓಪನ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲೇ ಗೊತ್ತಾಗತ್ತೆ ಈ ಮಹಿಳೆ ಕಳ್ಳತನ ಮಾಡಿರುವಂತಹ ಬ್ಯಾಗ್ ಯಾವ್ದು ಎನ್ನುವಂತ ನಿಟ್ಟಿನಲ್ಲಿ. ಅದಾದ ಬಳಿಕ ಕೂಡ ಪೊಲೀಸರಿಗೆ ಆವಾಜ್ ಹಾಕುವಂತ ಕೆಲಸ ಮಾಡ್ತಾಳೆ. ಜೊತೆಗೆ ಸಿವಿಲ್ ಪೊಲೀಸರು ಕೂಡ ಬರ್ತಾರೆ. ಬಂದಂತ ಬಳಿಕ ಅಲ್ಲಿ ಘಟನೆ ವಿವರಣೆ ಮಾಡಿದಾದ ನಂತರ ಚಾಲಕ ಇರ್ತಾರೋ ಮೊದಲೇ ವಿಡಿಯೋ ಮಾಡ್ಕೊಂಡಿರ್ತಾರೆ. ಒಂದು ವೇಳೆ ವಿಡಿಯೋ ಮಾಡ್ಕೊಂಡಿಲ್ಲ ಅಂದಿದ್ರೆ ಈ ಮಹಿಳೆ ಕೈ ಚಳಕ ಗೊತ್ತಾಗ್ತಿರ್ಲಿಲ್ಲ, ಯಾರು ಕೂಡ ನಂಬ್ತಿರ್ಲಿಲ್ಲ.
ಅದಾದ ಬಳಿಕ ಸದ್ಯಕ್ಕೆ ಈಗ ಆ ಮಹಿಳೆಯನ್ನ ವಶಕ್ಕೆ ಪಡ್ಕೊಂಡಿರುವಂತ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಈ ಒಂದು ಘಟನೆ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಆ ಮಹಿಳೆ ಸದ್ಯಕ್ಕೆ ಈ ವಶಕ್ಕೆ ಪಡೆದಂತಹ ಪೊಲೀಸರು ಇನ್ನೂ ಹೆಚ್ಚಿನ ತನಿಖೆ ವಿಚಾರಣೆ ಮಾಡ್ತಿರಬಹುದಾ ಅಥವಾ ಈ ಹಿಂದೆ ಏನಾದ್ರು ಪ್ರಕರಣಗಳು ಕಂಡು ಬಂದಿರಬಹುದಾ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಮಾಡ್ತಿರುವಂತದ್ರ ಜೊತೆಗೆ ಪ್ರಯಾಣಿಕರಿಗೆ ಒಂದು ಮನವಿ ಮಾಡ್ತಾ ಇರುವಂತದ್ದು, ನಿಮ್ಮ ಅಮೂಲ್ಯವಾದಂತಹ ಬ್ಯಾಗು, ಪರ್ಸು, ಒಡವೆ, ಚಿನ್ನಾಭರಣಗಳು ಎನ್ನುವಂಥದ್ದು ಏನಿದೆಯೋ ಅದು BMTC ಬಸ್ಗಳಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಿ ಎನ್ನುವಂತ ಒಂದು ಮನವಿಯನ್ನ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು, ಜೊತೆಗೆ BMTC ನಿಗಮವೂ ಕೂಡ ಮಾಡ್ತಾ ಇದೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ತೆಗಿಬೇಡಿ ಮೇಡಮ್, ಹಿಂದೆ ಬನ್ನಿ ಮೇಡಮ್, ಹಿಂದೆ ಬನ್ನಿ, ಹಿಂದೆ ಡೋರ್ ತೆಗಿತಾರೆ ಬನ್ನಿ. ನಾನು ಟಿಕೆಟ್ ಬೇಡ ಕಳ್ತನ ಮಾಡಿದ್ದೆ ಅಮ್ಮ. ಹೌದು ಹೌದು ಹೌದು, ಹಾಕಿ ಡೋರ್ ಹಾಕಿ ಮೇಡಮ್. ನೋಡಿ ಅಲ್ಲಿ ನಂದು ಡ್ಯೂಟಿ ಬ್ಯಾಗು, ನಂದು ಡ್ಯೂಟಿ ಬ್ಯಾಗ್ ತಗೊಂಡಿದ್ದಾರೆ. ನೋಡಿ ಮೇಡಮ್, ಅವ್ರ ಬ್ಯಾಗ್ ಹೆಂಗೋಯ್ತು, ನನ್ನ ಬ್ಯಾಗ್ ನೋಡಿ. ಇಲ್ಲ ಹೋಗಲ್ಲ ಹೋಗೋ ಸರ್, ಕರ್ಸಿ ಮೇಡಮ್ ಅಲ್ಲಿ. ಹಾ, ಹೆಂಗ್ ಬಂತಲ್ಲಿ ಬ್ಯಾಗು? ಮನೆಯಲ್ಲಿ